ಶಾಸಕ ಗುಬ್ಬಿ ಶ್ರೀನಿವಾಸ್ ಹಾಗೂ ಜೆಡಿಎಸ್ ನಡುವಿನ ಜಟಾಪಟಿ ಮುಂದುವರೆದಿದೆ. ಅಡ್ಡ ಮತದಾನ ಮಾಡಿದ್ದೀರೆಂದು ತುಮಕೂರಿನ ವಿದ್ಯಾನಗರದಲ್ಲಿರುವ ಗುಬ್ಬಿ ಶ್ರೀನಿವಾಸ್ ಮನೆ ಎದುರು ಜೆಡಿಎಸ್ ಪ್ರತಿಭಟನೆ ನಡೆಸಿತ್ತು. ಜೆಡಿಎಸ್ ಕಾರ್ಯಕರ್ತರು ಧರಣಿ ನಡೆಸ್ತಾ ಇದ್ದ ವೇಳೆ ಶಾಸಕ ಗುಬ್ಬಿ ಶ್ರೀನಿವಾಸ್ ಬೆಂಬಲಿಗರು ಸಹ ಮುಖಾಮುಖಿಯಾಗಿದ್ದಾರೆ. ಸ್ಥಳದಲ್ಲಿದ್ದ ಪೊಲೀಸರು ಎರಡು ಬಣಗಳನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಗುಬ್ಬಿ ಶಾಸಕ ಶ್ರೀನಿವಾಸ್ ಸಿಡಿದೆದ್ದಿದ್ದಾರೆ. ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಶಾಸಕ, ನಾನು ಬ್ಯಾಲೆಟ್ ಪೇಪರ್ ಸರಿಯಾಗಿ ತೋರಿಸಿದ್ದೇನೆ, ಅವನೇನು ಕತ್ತೆ ಕಾಯ್ತಿದ್ನ, ಹೆಬ್ಬೆಟ್ಟು ತೆಗಿ ಎನ್ಬೇಕಿತ್ತು ಎಂದು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ನನ್ನನ್ನು ಮುಗಿಸಬೇಕು ಅಂತಲೇ ಎಚ್ಡಿಕೆ ಕ್ರಾಸ್ ವೋಟ್ ಮಾಡಿಸಿ ನನ್ನ ಮೇಲೆ ಹಾಕ್ತಿದ್ದಾರೆ, ಅವರೇ ಕ್ರಾಸ್ ವೋಟ್ ಮಾಡಿಸಿ ಗೋಬೆ ಕೂರಿಸುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿರುವ ಗುಬ್ಬಿ ಶಾಸಕ ಶ್ರೀನಿವಾಸ್ ಎಚ್ಡಿಕೆಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಒಳ್ಳೆಯ ಕಾರು, ಬಟ್ಟೆ ಹಾಕಿಕೊಂಡ್ರೆ ಅವರ ಕೆಂಗಣಿಗೆ ಗುರಿಯಾಗ್ತೀವಿ, ಯಾವುದರಲ್ಲಿ ಪರಿಶುದ್ಧ ಅವನು, ಕಚ್ಚೆ ಬಾಯಿ ಎರಡೂ ಸರಿಯಿಲ್ಲ, ನಾನು ಸೋತ್ರು ಇವನು ಅಭ್ಯರ್ಥಿಯನ್ನ ಗೆಲ್ಲಲು ಬಿಡಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿಗೆ ಗುಬ್ಬಿ ಶಾಸಕ ಓಪನ್ ಚಾಲೆಂಜ್ ಹಾಕಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನ ಎಚ್ಡಿಕೆ ಕರೆದುಕೊಂಡು ಬರಲಿ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದ್ದಿದ್ರೆ ನಾನು ಅಡ್ಡ ಮತದಾನ ಮಾಡಿದೆ ಅಂತ ಹೇಳ್ತಾ ಇರಲಿಲ್ಲ, ಅವನಿಗೆ ತಾಕತ್ತಿದ್ರೆ ಗುಬ್ಬಿಗೆ ಬಂದು ಚುನಾವಣೆಗೆ ನಿಂತ್ಕೊಳ್ಳಿ, ಇದಕ್ಕೆಲ್ಲ ನಾನೇನು ಹೆದರೋನಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಚುನಾವಣೆ ಬಂದು ನಿಂತ್ಕೊಳ್ಳಿ, ಇದಕ್ಕೆಲ್ಲ ನಾನೇನು ಹೆದರ್ಕಣಲ್ಲ. ಚಾಮರಾಜಪೇಟೆ ಮೈದಾನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಮುಂದಾಗ್ತಿದ್ದಂತೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾದ ಘಟನೆ ನಡೆದಿದೆ. ಅಹಿತಕರ ಘಟನೆ ನಡೆಯದಂತೆ ಸಿಸಿ ಕ್ಯಾಮೆರಾಗಳು ಅಳವಡಿಸಬೇಕು ಎಂದು ಸ್ಥಳೀಯರು ಬಿಬಿಎಂಪಿಗೆ ಮನವಿ ಮಾಡಿದ್ರು. ಹಾಗಾಗಿ ಇಂದು ಬೆಳಗ್ಗೆ ಸಿಬ್ಬಂದಿ ಸಿಸಿಟಿವಿ ಅಳವಡಿಸಲು ಬಂದಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸ್ಥಳೀಯರು ಸಿಸಿ ಕ್ಯಾಮೆರಾ ಅಳವಡಿಸಲು ಅನುಮತಿ ನೀಡಿದ್ದು ಯಾರು ಎಂದು ತರಾಟೆಗೆ ತೆಗೆದುಕೊಂಡ್ರು. ಸಿಸಿ ಕ್ಯಾಮೆರಾ ಅಳವಡಿಕೆ ವಿಚಾರವಾಗಿ ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಗೊಂದಲ ಉಂಟಾಗಿತ್ತು. ಸ್ಥಳೀಯರು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಮೈದಾನದಲ್ಲಿ ಗುಂಡಿ ತೋಡಿದ್ದನ್ನ ಪ್ರಶ್ನಿಸಿದ ಸ್ಥಳೀಯರು ಯಾರ ಅನುಮತಿ ಪಡೆದು ಗುಂಡಿ ತೋಡಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ಸಿಸಿ ಕ್ಯಾಮೆರಾ ಅಳವಡಿಸುತ್ತಿದ್ದೇವೆ ಎಂದು ಪೊಲೀಸರು ಮನವೊಲಿಸಿದ್ರು. ಕೆಲಕಾಲ ವಾಗ್ವಾದ ನಡೆಯಿತು. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಬಿಬಿಎಂಪಿ ಪಶ್ಚಿಮ ವಿಭಾಗದ ಜಂಟಿ ಆಯುಕ್ತ ಶ್ರೀನಿವಾಸ್ ಮೌಖಿಕ ಆದೇಶ ನೀಡಿದ್ದರೆಂದು ತಿಳಿದು ಬಂದಿದೆ. ಪತ್ರದ ಮೂಲಕ ಆದೇಶ ನೀಡದೆ ಮೌಖಿಕವಾಗಿ ಆದೇಶ ನೀಡಿದ್ದೇ ಗೊಂದಲಕ್ಕೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಎಸಿಪಿ ಮತ್ತು ಇನ್ಸ್ಪೆಕ್ಟರ್ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಸ್ಥಳೀಯರನ್ನ ಮೈದಾನದಿಂದ ಕಳಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಹೈ ಡ್ರಾಮಾವೇ ನಡೆದಿದ್ದು, ಮೈದಾನದಲ್ಲಿ ಸ್ಥಳೀಯ ಹಿಂದೂಗಳು ಮತ್ತು ಮುಸ್ಲಿಮರು ಜಮಾವಣೆಗೊಂಡಿದ್ರು. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದು, ಬಿಬಿಎಂಪಿ ಸಹಕಾರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಕೆಲಸ ನಡೆಯುತ್ತಿದೆ, ನಮ್ಮ ಜೊತೆ ಸಹಕರಿಸಿ ಎಂದು ಪೊಲೀಸರು ಮನವಿ ಮಾಡಿಕೊಂಡ್ರು. ವರ್ಕ್ ಆರ್ಡರ್ ಇಲ್ಲದೆ ಹೇಗೆ ಕಾಮಗಾರಿ ನಡೆಸುತ್ತಿದ್ದೀರಿ, ಹೀಗಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಬಿಡಲ್ಲ ಎಂದು ಹಿಂದೂಗಳು ಕೆಲಕಾಲ ಪಟ್ಟು ಹಿಡಿದಿದ್ರು. ರಾಜ್ಯದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದ್ದು, ಕೊರೋನಾ ಲಗಾಮಿಗೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿ ಹೊರಡಿಸಿದೆ. ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಲಾಗಿದೆ. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ದೈಹಿಕ ಅಂತರವನ್ನ ಪಾಲಿಸುವುದು ಕೂಡ ಕಡ್ಡಾಯ ಅಂತ ಸರ್ಕಾರ ಹೇಳಿದೆ. ಸ್ವಂತ ಅಥವಾ ಯಾವುದೇ ವಾಹನದಲ್ಲಿ ಇದ್ರೂ ಮಾಸ್ಕ್ ಕಡ್ಡಾಯವಾಗಿ ಹಾಕಿರಬೇಕು ಅಂತ ಆದೇಶ ಹೊರಡಿಸಿದೆ. ಜನಸಂದಣಿ ಇರುವ ಜಾಗಗಳಲ್ಲಿ ಕೊರೋನಾ ಸೋಂಕಿಗೆ ಬ್ರೇಕ್ ಹಾಕುವ ಸಲುವಾಗಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಶಾಪಿಂಗ್ ಮಾಲ್, ಪಬ್, ರೆಸ್ಟೋರೆಂಟ್, ಕಚೇರಿಗಳು, ಹೋಟೆಲ್, ಶಿಕ್ಷಣ ಸಂಸ್ಥೆಗಳಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಇರಲಿದ್ದು, ಮಾಸ್ಕ್ ಧರಿಸದೆ ಬರುವ ಸಿಬ್ಬಂದಿಗೆ ಪ್ರವೇಶ ನೀಡಬಾರದು ಅಂತ ಹೇಳಿದೆ. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ಲಸಿಕೆ ಪಡೆಯಬೇಕು ಅಂತ ಆದೇಶ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದನ್ನ ಕಡ್ಡಾಯ ಮಾಡಿದ್ದು, ಮಾರ್ಷಲ್ಗಳು ಮಾಸ್ಕ್ ಕಡ್ಡಾಯ ಪಾಲಿಸುವ ಕುರಿತು ಪರಿಶೀಲಿಸುತ್ತಾ ಇರಬೇಕು ಅಂತ ಸುತ್ತೋಲೆ ಹೊರಡಿಸಲಾಗಿದೆ. ಐಎಲ್ಐ ಮತ್ತು ಸಾರಿ ಲಕ್ಷಣ ಹೊಂದಿರುವವರು, ಹೈರಿಸ್ಕ್ ಹಾಗೂ ಆರೋಗ್ಯ ಸಮಸ್ಯೆ ಇದ್ದವರು ಆದ್ಯತೆ ಮೇರೆಗೆ ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಅಂತ ಆದೇಶಿಸಲಾಗಿದೆ.
ಕೊರೋನಾ ಟೆಸ್ಟ್ ಮಾಡಿಸಿಕೊಂಡ ಬಳಿಕ ವರದಿ ಕೈ ಸೇರುವವರೆಗೂ ಟೆಸ್ಟ್ ಮಾಡಿಸಿಕೊಂಡವರು ಮನೆಯಲ್ಲೇ ಇರಬೇಕು ಅಂತ ಸುತ್ತೋಲೆ ಹೊರಡಿಸಲಾಗಿದೆ. ಕೊರೋನಾ ವರದಿ ಕೈ ಸೇರುವವರೆಗೂ ಮನೆಯಲ್ಲೇ ಇರಬೇಕು, ಪ್ರತ್ಯೇಕವಾಗಿ ಇರಬೇಕು, ಅರ್ಹ ಜನರು ಬೂಸ್ಟರ್ ಕೊರೋನಾ ಲಸಿಕೆ ಪಡೆಯಬೇಕು, ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಸುತ್ತೋಲೆ ಹೊರಡಿಸಲಾಗಿದೆ. ರಾಹುಲ್ ಸೋನಿಯಾ ಗಾಂಧಿಗೆ ಇಡಿ ಸಮನ್ಸ್ ಜಾರಿಯಾಗಿದ್ದು ಜೂನ್ 13ರಂದು ರಾಹುಲ್ ವಿಚಾರಣೆಗೆ ಹಾಜರಾಗುತ್ತಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ನಾಯಕರು ಯಾವುದಕ್ಕೂ ಹೆದರಲ್ಲ ಎಂದ ಡಿಕೆಶಿ ಜೈಲಿಗೆ ಹಾಕಿದ್ರೂ ಹೋಗುವುದಕ್ಕೂ ತಯಾರಿದ್ದಾರೆ. ಜೂನ್ 13ರಂದು ದೇಶದಾದ್ಯಂತ ಪ್ರತಿಭಟನೆ ಮಾಡುತ್ತೇವೆ. ಇಡಿ ಕಚೇರಿಗಳ ಎದುರು ಪ್ರತಿಭಟನೆ ಮಾಡಲಿದ್ದೇವೆ. ಈ ಬಗ್ಗೆ ನಮ್ಮ ನಾಯಕರು ಕಾರ್ಯಕರ್ತರಿಗೆ ಕರೆ ನೀಡಿದ್ದೇವೆ ಎಂದು ಡಿಕೆಶಿ ಮಾಹಿತಿ ನೀಡಿದರು. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಡಿದ್ದು ಡಿಕೆ ಶಿವಕುಮಾರ್ಗೆ ಇಡಿ ಚಾರ್ಜ್ ಶೀಟ್ ಪ್ರತಿ ತಲುಪಿಸಲಿದೆ. ಸೋಮವಾರ ಮನೆಗೆ ಭೇಟಿ ನೀಡಿ ಚಾರ್ಜ್ ಶೀಟ್ ಪ್ರತಿ ಹಸ್ತಾಂತರಿಸುವ ಸಾಧ್ಯತೆ ಇದ್ದು, ಈ ಬಗ್ಗೆ ಇಡಿ ಕಚೇರಿಯ ಮೂಲಗಳು ಮಾಹಿತಿ ನೀಡಿವೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆಶಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದ್ದು, ಅದರ ಪ್ರತಿ ಸೋಮವಾರ ಡಿಕೆಶಿ ಕೈ ಸೇರುವ ಸಾಧ್ಯತೆ ಇದೆ. ಹೀಗಾಗಿ ನಾಡಿದ್ದು ಚಾರ್ಜ್ ಶೀಟ್ ಪ್ರತಿ ಡಿಕೆಶಿಗೆ ತಲುಪಲಿದೆ. ಮಾಜಿ ಸಚಿವೆ ಮೋಟಮ್ಮ ಆತ್ಮಕಥನ ಬಿದಿರು ನೀನ್ಯಾರಿಗಲ್ಲದವಳು ಕೃತಿ ಇಂದು ಬಿಡುಗಡೆ ಮಾಡಲಾಯಿತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದಿದ್ದು, ಮಾಜಿ ಕೇಂದ್ರ ಸಚಿವ ಎಸ್ಎಂ ಕೃಷ್ಣ, ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ರಾಜ್ಯಪಾಲರಾದ ಮಾರ್ಗರೆಟ್ ಆಳ್ವಾ, ಬಿಟಿ ಲಲಿತಾ ನಾಯಕ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ತಮ್ಮ ಆತ್ಮಕಥೆ ಬಿಡುಗಡೆ ಸಮಯದಲ್ಲಿ ಮಾಜಿ ಸಚಿವೆ ಮೋಟಮ್ಮ ಭಾವುಕರಾದ ಘಟನೆ ನಡೆದಿದೆ. ಸ್ನೇಹಿತೆ ಮಂಜುಳಾ ಗಿರಿಜಾ ಎಂಬುವರನ್ನ ವೇದಿಕೆಗೆ ಕರೆದು ಭಾವುಕರಾದ ಮೋಟಮ್ಮ, ತಾವು ಫೀಸ್ ಕಟ್ಟಲಾಗದೆ ಎಂಎ ಪರೀಕ್ಷೆ ಬರೆಯದಂತಾಗಿತ್ತು. ಆಗ ಸ್ನೇಹಿತೆ ಗಿರಿಜಾ ತನ್ನ ಮನೆಯವರಿಗೆ ತಿಳಿಸದೆ ಚಿನ್ನದ ಸರ ಅಡವಿಟ್ಟು ಫೀಸ್ ತುಂಬಿದ್ದಳು. ಜೊತೆಗೆ ಸ್ನೇಹಿತೆ ಮಂಜುಳಾ ತಮ್ಮ ಸಾಧನೆಗೆ ಕಾರಣಲಾಗಿದ್ದಾಳೆ ಎಂದು ನೆನೆದು ಭಾವುಕರಾದರು. ಕಲುಷಿತ ನೀರು ಕುಡಿದು 5 ಸಾವನ್ನಪ್ಪಿದ್ದರೂ ಎಚ್ಚೆತ್ತುಕೊಳ್ಳದ ರಾಯಚೂರು ನಗರಸಭೆಯ ಮತ್ತೊಂದು ನಿರ್ಲಕ್ಷ್ಯ ಬಹಿರಂಗವಾಗಿದೆ. ಈ ಬಗ್ಗೆ ಟಿವಿ9 ಸಾಕ್ಷ್ಯ ಬಿಚ್ಚಿಟ್ಟಿದ್ದು, ರಾಂಪುರ ನೀರು ಶುದ್ಧೀಕರಣ ಘಟಕದಲ್ಲಿ ಹಲ್ಲಿ ಸತ್ತು ಬಿದ್ದಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ನಗರಸಭೆ ಹಲ್ಲಿ ಸತ್ತಿ ಬಿದ್ದಿರುವ ನೀರನ್ನೇ ಪೂರೈಕೆ ಮಾಡಿದೆ. ಇದು ನಗರಸಭೆಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಾಗಿದ್ದು, ಇನ್ನೆಷ್ಟು ಜನ ಬಲಿಯಾದ ಮೇಲೆ ನಗರಸಭೆ ಎಚ್ಚೆತ್ತುಕೊಳ್ಳುತ್ತೋ ನೋಡಬೇಕಿದೆ. ಶುದ್ಧೀಕರಣ ಘಟಕದ ನೀರಿನಲ್ಲಿ ಹಲ್ಲಿ ಸತ್ತು ಬಿದ್ದಿರೋ ವಿಚಾರವಾಗಿ ಮಾತನಾಡಿದ ರಾಯಚೂರು ನಗರಸಭೆ ಕಮಿಷನರ್, ಕೆರೆಯಿಂದ ಬರೋ ನೀರಿನಿಂದ ಹೀಗಾಗಿದೆ. ಕ್ಲೋರಿನೇಷನ್ ವೇಳೆ ಎಲ್ಲವೂ ಸರಿ ಹೋಗುತ್ತೆ. ಫಿಲ್ಟರ್ ಬೆಡ್ನಲ್ಲಿ ಈ ಘಟನೆ ನಡೆದಿದ್ದು ಬೇಕಂತಲೋ ಬೇಜವಾಬ್ದಾರಿತನವೋ ಅಥವಾ ಸಿಬ್ಬಂದಿ ಕೊರತೆಯಿಂದ ಈ ಘಟನೆ ನಡೆದಿಲ್ಲ. ಕ್ಲೋರಿನೇಷನ್ ವೇಳೆ ಎಲ್ಲವೂ ಸರಿ ಹೋಗುತ್ತೆ ಎಂದು ನುಣುಚಿಕೊಂಡಿದ್ದಾರೆ. ರಾಯಚೂರು ಕಲುಷಿತ ನೀರಿಗೆ ಸಂಬಂಧಿಸಿದಂತೆ ಅಗತ್ಯ ಬಿದ್ದರೆ ಕ್ರಿಮಿನಲ್ ಮೊಕದ್ದಮೆ ಹಾಕುತ್ತೇವೆ ಎಂದಿರುವ ಸಿಎಂ ಹೇಳಿಕೆಗೆ ರಾಯಚೂರು ನಗರಸಭೆ ಕಮಿಷನರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ರಿಮಿನಲ್ ಕೇಸ್ ದಾಖಲಿಸುವ ಬಗ್ಗೆ ಈವರೆಗೆ ಸರ್ಕಾರದಿಂದ ನಿರ್ದೇಶನ ಬಂದಿಲ್ಲವೆಂದು ಹೇಳಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ಸೂಚನೆ ನೀಡಿದರೆ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಎಂದು ಹೇಳಿದ್ದಾರೆ. ಸದ್ಯ ಅಧಿಕಾರಿಗಳಿಂದ ತನಿಖೆ ನಡೆದಿದ್ದು, ಹಿರಿಯ ಅಧಿಕಾರಿಗಳು ಹೇಳಿದರೆ ಕೇಸ್ ದಾಖಲಿಸುತ್ತೇವೆ ಎಂದು ಹೇಳಿದ್ದಾರೆ. ನೂಪುರ್ ಶರ್ಮಾ ಹೇಳಿಕೆ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತಿರುವ ಕಾರಣ ಎಸ್ಡಿಪಿಐ ನಾಳೆ ಹಮ್ಮಿಕೊಂಡಿದ್ದ ಜನಾಧಿಕಾರ ಸಮಾವೇಶ ರದ್ದುಪಡಿಸಿದೆ. ದಾವಣಗೆರೆಯಲ್ಲಿ ನಾಳೆ ಜನಾಧಿಕಾರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಂಜೆ 6 ಗಂಟೆಯಿಂದ ನಾಳೆ ರಾತ್ರಿ 10 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಹೀಗಾಗಿ ಸಮಾವೇಶವನ್ನು ಬೇರೆ ದಿನಾಂಕದಲ್ಲಿ ನಡೆಸುವಂತೆ ಡಿಸಿ ಮಹಾಂತೇಶ್ ಬೀಳಗಿ ಸೂಚನೆ ನೀಡಿದ್ದಾರೆ.